ಮುಂಜಾನೆಯ ಬೆಳಕಿನಲ್ಲಿ ಫಸ್ಟ್ ಇನ್ ದ ಮಾರ್ನಿಂಗ್ ಡೇ 3 ದಿನ 3. ಇತಿಹಾಸದಲ್ಲಿ ಮನುಷ್ಯ ಯಾವುದೇ ಪವಿತ್ರ ಭಾವನೆ ಹೊಂದಿರದೆ ಸಾಮಾನ್ಯ ಜೀವನ ನಡೆಸುತ್ತಿರುವ ಪ್ರಥಮ ವ್ಯಕ್ತಿಯಾಗಿರುತ್ತಾನೆ. ಅವನು ಹಣ, ಅಧಿಕಾರ, ಪ್ರತಿಷ್ಠೆಗಳಲ್ಲಿ ಆಸಕ್ತಿ ಹೊಂದಿರುತ್ತಾನೆ ಹಾಗೂ ಅವನು ಎಲ್ಲವೂ ಇಷ್ಟೇ ಎಂದು ಭಾವಿಸಿರುತ್ತಾನೆ. ಇದು ಮೂರ್ಖತನದ ಪರಮಾವಧಿಯಾಗಿರುತ್ತದೆ. ವ್ಯಕ್ತಿಯ ಜೀವನವು ಸಣ್ಣ ಸಣ್ಣ ವಿಷಯಗಳಿಂದ, ಸಾಮಾನ್ಯ ವಿಷಯಗಳಿಂದ ಆವರಿಸಿಕೊಂಡಿರುತ್ತದೆ. ಅವನಿಗೆ ತನ್ನನ್ನು ಹೊರತುಪಡಿಸಿದ ಯಾವುದೇ ದೊಡ್ಡದಾದ ವಿಷಯವಿರುವುದಿಲ್ಲ. ಅವನು ದೇವರನ್ನು ನಿರಾಕರಿಸಿದ್ದಾನೆ, ದೇವರು ಮೃತಗೊಂಡಿದ್ದಾನೆ ಎಂದಿರುತ್ತಾನೆ. ಅವನು ಮೃತ್ಯುವಿನ ನಂತರದ ಜೀವನವನ್ನು ನಿರಾಕರಿಸಿದ್ದಾನೆ. ಅವನು ತನ್ನೊಳಗಿನ ಅಂತರಂಗದ ಜೀವನವನ್ನು ನಿರಾಕರಿಸಿದ್ದಾನೆ. ಅವನು ಕೇಂದ್ರವನ್ನು ನಿರಾಕರಿಸುವುದರಲ್ಲಿ ಮಾತ್ರ ನಂಬಿಕೆಯನ್ನು ಇಟ್ಟಿದ್ದಾನೆ. ಅವನು ಬದುಕಿನ ಬಾಹ್ಯ ಸ್ತರದಲ್ಲಷ್ಟೇ ನಂಬಿಕೆ ಇಟ್ಟಿದ್ದಾನೆ. ಅವನು ತನ್ನ ಸುತ್ತಲಿನ ಪರಿಧಿಯಲ್ಲಿ ನಂಬಿಕೆ ಇಟ್ಟಿರುವನಾದರೂ ಕೇಂದ್ರವನ್ನು ನಿರಾಕರಿಸುತ್ತಿದ್ದಾನೆ. ಪರಿಣಾಮವಾಗಿ ನಾವು ಇಂದು ಎಲ್ಲ ಕಡೆ ಜಿಗುಪ್ಸೆಗೊಂಡಿರುವುದನ್ನು ನೋಡುತ್ತಿದ್ದೇವೆ. ಇದು ಸಹಜವೇ. ಕಾರಣ, ನಿನಗಿಂತ ಹೆಚ್ಚು ಉನ್ನತವಾದದ್ದು ನಿನ್ನ ಮುಂದೆ ಇಲ್ಲದಿರುವಾಗ ನಿನ್ನ ಜೀವನವು ಒಂದು ಪ್ರಯಾಸದ್ದಾಗುತ್ತದೆ. ಜೀವನವು ಸಾಹಸಮಯವಾದಾಗ ನರ್ತಿಸಿದಂತಾಗುತ್ತದೆ. ಬದುಕಿನಲ್ಲಿ ನಿನಗಿಂತ ಹೆಚ್ಚಿನದಾದದ್ದನ್ನು ಸಾಧಿಸಬೇಕು, ತಲುಪಬೇಕು ಅಂದಾಗ ಮಾತ್ರ ನಿನಗೆ ಜೀವನವು ಸಾಹಸಮಯವಾಗುತ್ತದೆ. ನಾವು ಅಂತಿಮವಲ್ಲ, ನಾವು ಕೇವಲ ಒಂದು ಓಣಿ ಇದ್ದಂತೆ. ಯಾವುದೂ ಈಗಾಗಲೇ ಘಟಿಸಿರುವುದಿಲ್ಲ. ಆಗಬೇಕಾದದ್ದು ಬಹಳಷ್ಟಿದೆ ಎಂದು ತಿಳಿಯುವುದೇ ಪವಿತ್ರವಾದದ್ದು. ಬೀಜವು ಸಸಿಯಾಗಬೇಕಿದೆ, ಸಸಿಯು ಮರವಾಗಬೇಕಿದೆ. ಆ ಮರವು ವಸಂತ ಕಾಲದವರೆಗೂ ಕಾಯಬೇಕಿರುತ್ತದೆ ಹಾಗೂ ಅದರಲ್ಲಿ ಸಾವಿರಾರು ಹೂಗಳು ಅರಳಬೇಕಿದೆ ಹಾಗೂ ತನ್ನ ಆತ್ಮವನ್ನು ವಿಶ್ವಶಕ್ತಿಯಲ್ಲಿ ಲೀನಗೊಳಿಸಬೇಕಿದೆ. ಆಗ ಮಾತ್ರ ಅಲ್ಲಿ ಈಡೇರಿಕೆಯ ತೃಪ್ತಿಯನ್ನು ಕಾಣಲು ಸಾಧ್ಯ. ಅಂತಹ ಪವಿತ್ರ ಸಮಯವು ದೂರವಿಲ್ಲ. ನಾವು ಆ ಬಗ್ಗೆ ಪ್ರಶ್ನಿಸಬೇಕಿದೆ. ಪ್ರಾರಂಭದಲ್ಲಿ ನಾವು ಕತ್ತಲೆಯಲ್ಲಿ ತಡಕಾಡುತ್ತಿರಬಹುದು, ಆದರೆ ಬಹಳ ಬೇಗನೆ ಕಾಲ ಕೂಡಿ ಬರುತ್ತದೆ. ಬೇಗನೆ ನಮಗೆ ಅಗೋಚರ ಶಕ್ತಿಯ ದರ್ಶನವಾಗುತ್ತದೆ. ಇದುವರೆಗೂ ಕೇಳಿರದ ಸಂಗೀತವು ನಮ್ಮ ಹೃದಯಗಳಿಗೆ ತಲುಪಲಿದೆ. ಅದು ನಮ್ಮನ್ನು ಪ್ರೇರೇಪಿಸುತ್ತದೆ. ಅದು ನಮಗೆ ಹೊಸ ಬಣ್ಣ, ಹೊಸ ಸಂತೋಷ, ಹೊಸ ಜೀವನವನ್ನು ನೀಡುತ್ತದೆ.